ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮೀಟಿಂಗ್ ಹೋಗ್ಬೇಕಲ್ಲ ಸರ್, GST ಮೀಟಿಂಗ್ಗೆ ಯಾಕೆ ಹೋಗಲ್ಲ ನೀವು? GST ನಾನು ಹೋದ್ರು ಅಷ್ಟೇ ಅಲ್ಲ ಅವಕಾಶ ಇದೆಯಲ್ಲ. ಪತ್ರ ಬರ್ದಿದ್ದೀನಿ ಅಂತ ಪದೇ ಪದೇ ಹೇಳ್ತೀರಾ, ಮತ್ತೆ ಕೇಂದ್ರ ಸರ್ಕಾರನ ಟೀಕೆ ಮಾಡ್ತೀರಾ. ವೇದಿಕೆ ಇದೆ, ಈಗ ವಿಧಾನಸಭೆ ನಮ್ಗೇನ್ ಕೊಟ್ಟಿದೆ, ಮಾತಾಡಕ್ಕೆ ಕೊಟ್ಟಿದ್ದಾರೆ. ನಿಮ್ಗೆ ಅಲ್ಲಿ ಮಾತಾಡಕ್ಕೆ ಕೊಟ್ಟಿದಾರಲ್ಲ, ಒಂದು GSTಗೆ ಹೋಗಲ್ಲ ನೀವು. ಮತ್ತೆ ಮಾಡ್ತಾರಲ್ಲ, ಯಾರು ಹೋಗ್ಬೇಕು? ಎಲ್ಲಾ ರಾಜ್ಯದ CMಗಳು ಹೋಗೋದು, ಎಲ್ಲಾ ರಾಜ್ಯದ ಹಾಗೆ ಹೋಗ್ಬೇಕು ಅಂತ ಕಡ್ಡಾಯ ಇಲ್ಲ, ಮ್ಯಾಂಡೇಟರಿ ಇಲ್ಲ. ಒಂದು ಮೀಟಿಂಗ್ ನೋ ಇಟ್ ಈಸ್ ರಾಂಗ್. ಇವರು ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಅಥವಾ ನನ್ನ ಪರವಾಗಿ ಯಾರಾದ್ರೂ ಹೋಗ್ಬೋದು. ನಿಮ್ಮ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಲ್ಲ, ಹೋಗಿರಲ್ಲ. ಎಲ್ಲಾ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ ಹೋಗಿರ್ತಾರೆ. ಎಲ್ಲ ಮುಖ್ಯಮಂತ್ರಿಗಳು ಕೂಡ ಕಡ್ಡಾಯವಾಗಿ ಮುಖ್ಯಮಂತ್ರಿಗಳು ಅವರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಯಾರಾದ್ರೂ ಹೋಗ್ಬೋದು. ನಾನು ಹೇಳೋದು, ತಾವು ಹೋಗಿ ಆರ್ಗ್ಯುಮೆಂಟ್ ಮಾಡಿದ್ರೆ ತಾವು ಚೆನ್ನಾಗಿ ಮಾತಾಡ್ತೀರಿ. ಅಲ್ಲಿ ಮಾತಾಡಿದ್ರೆ ಸ್ವಲ್ಪ ಸುಧಾರಣೆ. ನೀವು ಹೋಗ್ಲೇ ಇಲ್ಲ. GST ಕೌನ್ಸಿಲ್ ಅಧ್ಯಕ್ಷರು ಯಾರು? GST ಕೌನ್ಸಿಲ್ ಅಧ್ಯಕ್ಷರು ಯಾರ್ರಿ? ಹಣಕಾಸಿನ ಮಂತ್ರಿ. ಅವ್ರನ್ನೇ ಭೇಟಿ ಮಾಡಿದ್ದೀನಿ ನಾನು. ಅದು 4 ಸಾರಿ ಭೇಟಿ ಮಾಡಿದ್ದೀನಿ. 4 ಸಾರಿ ಭೇಟಿ ಮಾಡಿದ್ದೀನಿ. ನಾವು ಅನೇಕ ರಾಜ್ಯಗಳಲ್ಲಿ ಹೋಗಿಲ್ಲ, ಅವರು ಪ್ರತಿನಿಧಿಗಳು ಕಳಿಸಿದ್ದಾರೆ. ನಾನು ನಮ್ಮ ಪ್ರತಿನಿಧಿಯನ್ನ ಕೃಷ್ಣ ಬೈರೇಗೌಡ ಅವರನ್ನ ಕಳಿಸಿದ್ದೀನಿ, ರೆವಿನ್ಯೂ ಮಂತ್ರಿಗಳು ಅವ್ರನ್ನ ಕಳಿಸಿದ್ದೀವಿ. ಅವರು ಬಹಳ ಸಮರ್ಥವಾಗಿ ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ಆದರೂ ಕೊಟ್ಟಿಲ್ಲ. ಯಾಕಂತಂದ್ರೆ GST ಕೌನ್ಸಿಲ್ನಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ಮೆಜಾರಿಟಿ ಒಪಿನಿಯನ್ಗಳ ಮೇಲೆ. ಆಮೇಲೆ ಏನಂತ ಹೇಳಿದೆ ಅಂದ್ರೆ, GST ಕೌನ್ಸಿಲ್ ಆಕ್ಟ್ ನಲ್ಲಿ ಏನಂತ ಹೇಳಿದೆ ಅಂದ್ರೆ, ಪ್ರೈಮ್ ಮಿನಿಸ್ಟರ್ ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಇಸ್ ಎ ಮೆಂಬರ್ ಆರ್ ಎನಿ ಮಿನಿಸ್ಟರ್ ಡೆಪ್ಯೂಟೆಡ್ ಬೈ ದಿ CM ಅಂತ ಇರೋದು, ಕಡ್ಡಾಯ ಏನಲ್ಲ. ಆಮೇಲೆ ಕೃಷ್ಣ ಬೈರೇಗೌಡರು ಇದಾರಲ್ಲ, ಎಲ್ಲ ಫೈನಾನ್ಸ್ ಮಿನಿಸ್ಟರ್ಗಳಿಗಿಂತ ಜಾಸ್ತಿ ಮಾತಾಡಿದ್ದಾರೆ. ಎಲ್ಲ ಫೈನಾನ್ಸ್ ಮಿನಿಸ್ಟರ್ಗಳಿಗಿಂತ ಜಾಸ್ತಿ ಮಾಡಿದ್ದಾರೆ. ಕರ್ನಾಟಕದ ಕಷ್ಟವನ್ನ ಎಳೆಯಾಗಿ ಬಿಡಿಸಿದ್ದಾರೆ. ಕರ್ನಾಟಕಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನ ಎಳೆಯಾಗಿ ಬಿಡಿಸಿದ್ದಾರೆ. ಅದರಿಂದ ಫೈನಾನ್ಸ್ ಮಿನಿಸ್ಟ್ರೇ ಹೋಗ್ಬೇಕು, ಚೀಫ್ ಮಿನಿಸ್ಟ್ರೇ ಹೋಗ್ಬೇಕು ಅಂತ ಆಕ್ಟ್ನಲ್ಲಿ, GST ಕೌನ್ಸಿಲ್ ಆಕ್ಟ್ನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ.